ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಜನತಾ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುವಂಥ ಮಾನಸಿಕ ಸಾಮರ್ಥ್ಯವನ್ನು ಇವತ್ತಿನ ದಿನದಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ. ನಾನು ಮೊದಲಿಗೆ ಮಾನಸಿಕ ಸಾಮರ್ಥ್ಯದ ಮೊದಲನೇ ಅಧ್ಯಾಯ ದಿಕ್ಕುಗಳ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ. ಇದರದ್ದು ಏನೇನು ಪರಿವಿಡಿದೆ ಅದನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಸೊ ಮೊದಲನೇ ಅಧ್ಯಾಯ ದಿಕ್ಕುಗಳ ಪರೀಕ್ಷೆ. ಎಕ್ಸಾಮ್ಸ್ ಒಳಗೆ ಯಾವ ರೀತಿ ದಿಕ್ಕುಗಳ ಮ್ಯಾಗ ಕ್ವಶನ್ಸ್ ಬರ್ತಾವು, ಯಾವ ರೀತಿ ಕನ್ಫ್ಯೂಸ್ ಆಗ್ತಾರ ಈಗಿನ ವಿದ್ಯಾರ್ಥಿಗಳೆಲ್ಲರೂ, ಎಲ್ಲಿ ತಪ್ಪು ಮಾಡ್ತಾರ. ಸೊ ಅವೆಲ್ಲಾನು ಸಮಸ್ಯೆಗಳನ್ನ ತಿಳ್ಕೊಂತ ಬರೋನು. ಮೊದಲಿಗೆ ದಿಕ್ಕುಗಳ ಪರೀಕ್ಷೆ ಬರಬೇಕಂದ್ರೆ ನಮಗೆ ದಿಕ್ಕುಗಳು ಗೊತ್ತಿರ್ಬೇಕ್ರಿ. ದಿಕ್ಕುಗಳು ಒಟ್ಟು ಎಷ್ಟ್ರಿ? 4 ಮುಖ್ಯ ದಿಕ್ಕುಗಳು, 4 ಉಪ ದಿಕ್ಕುಗಳು. ಅದು ಎಲ್ಲರಿಗೂ ಗೊತ್ತದ ಅಂತ ಅನ್ಕೋತೀನಿ. ನೋಡ್ರಿ, ನಮ್ಮ ಬಲಕ್ಕೆ ಏನಿರ್ತದಲ್ಲ ಬಲಗೈ, ನಾವು ಪುಸ್ತಕ ಮುಂದೆ ಹಿಡ್ದೀವಿ ಅಂತ ಅನ್ಕೊಡ್ರಿ. ಪುಸ್ತಕ ಮುಂದೆ ಹಿಡ್ದಾಗ ನನ್ನ ಬಲಕ್ಕೆ ಯಾವ್ದು ಇರ್ತೈತಿ ಅದು ಪೂರ್ವ. ನಾ ಈಗ ಬರೆಯಾಗತ್ತೀನಿ, ಹಿಂಗೆ ಓದಾಗತ್ತೀನಿ ಸದ್ದ, ನನ್ನ ಬಲಕ್ಕೆ ಯಾವ್ದು ಇರ್ತೈತಿ? ಪೂರ್ವ. ಸೊ ಹಂಗೆ ಈ ಸದ್ದನ್ನ ಬರೆಯಾತೀನಿ. ನನ್ನ ಬಲಗೈ ಯಾವ ಸೈಡ್ ಐತಿ ಆ ಸೈಡ್ ಪೂರ್ವ. ನೋಟ್ಬುಕ್ ಒಳಗೂ ನೀವು ಬರೆಯುವತ್ನ ಬಲಗೈ ಯಾವ ಸೈಡ್ ಇರ್ತದ ಅದು ಪೂರ್ವ ರೀ. ಎಡಗೈ ಯಾವ ಸೈಡ್ ಬರ್ತದ ಅದು ಪಶ್ಚಿಮ. ನೆಕ್ಸ್ಟ್, ನಮ್ಮ ತಲೆ ಮ್ಯಾಗಿದ್ದು ಉತ್ತರ, ನಮ್ಮ ಕಾಲಿದ್ದು ದಕ್ಷಿಣ. 4 ಮುಖ್ಯ ದಿಕ್ಕುಗಳನ್ನು ಕನ್ಫ್ಯೂಸ್ ಮಾಡ್ಕೊಬಿಟ್ರೆ ಗೆಳೆಯರೆ, ನೀವು ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮ್ ಒಳಗ ಕ್ವಶನ್ ಬಿಡಿಸಾತೀರಪ್ಪ, ಕ್ವಶನ್ ಪೇಪರ್ ಮುಂದೆ ಐತಿ ಸದ್ದ. ಈ ಕ್ವಶನ್ ಪೇಪರ್ ಬಲಗೈ ಐತಲ್ಲ, ಈ ಕಡೆ ಪೂರ್ವ ಇರ್ತದ, ಎಡಗೈ ಇದ್ದ ಕಡೆ ಪಶ್ಚಿಮ ಇರ್ತದ. ಮೇಲೆ ನಿಮ್ ತಲೆ ಏನಿರ್ತದ ಉತ್ತರ, ಕೆಳ ಕಾಲಿದ್ದು ದಕ್ಷಿಣ. ಈ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋರು ಮುಖ್ಯ ದಿಕ್ಕುಗಳು. ನೆಕ್ಸ್ಟ್, ಇನ್ನು ಉಪ ದಿಕ್ಕುಗಳನ್ನ ಯಾವ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದೆ ಬರೆಯುವುದು. ಕೆಲವೊಬ್ರು ಇಲ್ಲಿಂದ ಆಗ್ನೇಯ ಸ್ಟಾರ್ಟ್ ಮಾಡ್ತೇವೆ, ಅಲ್ಲ, ಪೂರ್ವದ ಕೆಳಭಾಗದಲ್ಲಿ ಈಗ ಪೂರ್ವ ಅಂತ ಒಬ್ಬ ಮನುಷ್ಯ ಅದಾನ, ಆ ಮನುಷ್ಯನ ಕಾಲ್ ಕೆಳಗೆ ಯಾವ್ದು ಇರ್ತೈತಿ? ಆಗ್ನೇಯ ಇರ್ತೈತಿ ಅನ್ಕೊಡ್ರಿ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. 8 ದಿಕ್ಕುಗಳು ಗೊತ್ತದು ರೀ. ನನ್ನ ಬಲಕ್ಕೆ ಏನಿರ್ತೈತಿ? ಪೂರ್ವ, ಎಡಕ್ಕೆ ಇದ್ದಿದ್ದು ಪಶ್ಚಿಮ, ತಲೆ ಇದ್ದಿದ್ದು ಉತ್ತರ, ಕಾಲಿದ್ದ ದಕ್ಷಿಣ. ಪೂರ್ವದ ಕಾಲಿನ ಕೆಳಗೆ ಆಗ್ನೇಯ ಸ್ಟಾರ್ಟ್ ಆಗ್ಬೇಕು, ಮ್ಯಾಗಲ್ಲ ಕೆಳಗೆ ಆಗ್ನೇಯ ಸ್ಟಾರ್ಟ್ ಆಗ್ಬೇಕು. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಬರುವುದಲ್ಲ, ಆಗ್ನೇಯ ಹಿಂಗ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಬರ್ದ್ರಿ. ಆಯ್ತು, ಇಷ್ಟ್ರ ಮೇಲೆ ಕ್ವಶನ್ ಕೇಳ್ತಾನೇನು? ಇಲ್ಲ. ಎಕ್ಸಾಂಪಲ್, ಈಗ ರವಿಯು ಪೂರ್ವದಿಂದ ಬಂದು 45 ಡಿಗ್ರಿ ಹೊಳ್ಳು ತಿರುಗುತ್ತಾನೆ ಅಂತ ಕ್ವಶನ್ ಕೇಳ್ತಾನೆ. ಸರ್, ಪೂರ್ವದಿಂದ 45 ಡಿಗ್ರಿ ಎಲ್ಲಿರಿ ಪೂರ್ವದಿಂದ 45? ಇಲ್ಲಿ ನೋಡ್ರಿ, ಇದೊಂದು ಲಂಬಕೋನ ಇಲ್ಲಿ ಕಾಣಿಸತ್ತದ ನಿಮಗ. ಇಲ್ಲಿ ಲಂಬಕೋನ ಅದಂದ್ರೆ ಇಲ್ಲಿ ಆಬ್ವಿಯಸ್ಲಿ 90 ಡಿಗ್ರಿ ಇರ್ತದ, ಎಲ್ಲರಿಗೂ ಗೊತ್ತದ. ಲಂಬಕೋನ ಅಂದ್ರೆ ಎಷ್ಟ್ರಿ? 90 ಡಿಗ್ರಿ. ಈಗ ಇಲ್ಲಿ ಸಮವಾಗಿ ಭಾಗ ಆಗೈತಿ. ಸೊ ಇದು 45, ಇದು 45, ಇದನ್ನು 45, ಇದನ್ನು 45, ಇದನ್ನು 45 ಇರ್ತದೆ. ಇಷ್ಟು ಏನಿರ್ತಾವ್ರಿ? 45 ಡಿಗ್ರಿ ಇರ್ತಾವ. ಯಾವಾಗಿದು 45 ಡಿಗ್ರಿ ಹೊಳ್ಳುತ್ತಾನೆ ಅಂದಾಗ, ಈ ಪೂರ್ವದಿಂದ 90 ಡಿಗ್ರಿ ತಿರುಗುತ್ತಾನೆ ಅಂದಾಗ ಎಲ್ಲಿಗ್ರಿ? ಪೂರ್ವದಿಂದ 90 ಡಿಗ್ರಿ ಅಂದ್ರೆ ಇಲ್ಲಿಗೆ ಗೊತ್ತಾಗ್ತದ. ಇದು 90 ಡಿಗ್ರಿ. ನೆಕ್ಸ್ಟ್ 135. ನೆಕ್ಸ್ಟ್ ಸುತ್ತ ಹಿಂಗ್ ಹೋಗಿ ಬಂದ್ರೆ 360 ಡಿಗ್ರಿ ಆಗ್ತದೆ. ಗೊತ್ತಾಯ್ತು ಅನ್ಕೋತೀನಿ ವಿದ್ಯಾರ್ಥಿಗಳೇ. ಈಗ ದಿಕ್ಕುಗಳದು ಯಾವುದೇ ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ನಮ್ಮ ಬಲಗೈ ಯಾವ ಕಡೆ ಇರ್ತದ? ಅದು ಪೂರ್ವ, ಎಡಗಡೆ ಇದ್ದಿದ್ದು ಪಶ್ಚಿಮ, ತಲೆ ಇದ್ರೆ ಉತ್ತರ, ಕಾಲಿದ್ರೆ ದಕ್ಷಿಣ. ಪೂರ್ವದ ಕೆಳಭಾಗದಿಂದ ಆಗ್ನೇಯ ಸ್ಟಾರ್ಟ್ ಆಗ್ತದ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇಲ್ಲಿ ಟೋಟಲ್ ಆಗಿದ್ದು ಲಂಬಕೋನದಂದ್ರೆ 90 ಡಿಗ್ರಿ ಇರ್ತದ. ಸೊ ಉತ್ತರ ಮತ್ತೆ ಈಶಾನ್ಯ ಮಿಡಲ್ ಎಷ್ಟು ಡಿಗ್ರಿಪ್ಪ ಅಂದ್ರೆ 45. ಮತ್ತು ಪೂರ್ವ ಮತ್ತು ಉತ್ತರ ನಡುವಕ್ಕೆ ಎಷ್ಟು ಡಿಗ್ರಿ ಅಂದ್ರೆ 90 ಡಿಗ್ರಿ. ಗೊತ್ತಾಗ್ತದ ಅನ್ಕೋತೀನಿ ವಿದ್ಯಾರ್ಥಿಗಳೇ. ಅದೇ ರೀತಿ ಒಂದು ಸುತ್ತನ್ನು ಕಂಪ್ಲೀಟ್ ಮಾಡಿದಾಗ ಎಷ್ಟಾಗ್ತದ? 360 ಆಗ್ತದ. ಎಷ್ಟಾಗ್ತದ? 360 ಡಿಗ್ರಿ ಆಗ್ತದ. ಸೊ ಈಗ ನಿಮ್ಗೆ ದಿಕ್ಕುಗಳ ಬಗ್ಗೆ ಗೊತ್ತಾಯ್ತು. ಇನ್ನು ದಿಕ್ಕುಗಳ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾನ, ಯಾವ ರೀತಿ ಬಿಡಿಸ್ಬೇಕು ಕ್ವಶನ್ಗಳನ್ನ
ಅಂತ ನಾವು ಒಂದೊಂದಾಗಿ ಉದಾಹರಣೆಗಳನ್ನು ನೋಡ್ಕೊಂಡು ತಗೊಂಡು ವಿದ್ಯಾರ್ಥಿಗಳೇ. ಉದಾಹರಣೆ ನೋಡ್ರಿ, ಅಮರ್ ಮತ್ತು ಆಂಟೋನಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ 6 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾರೆ. ಎಷ್ಟೋ 4 ಕಿಲೋಮೀಟರ್ ನಡೆಯುತ್ತಾರೆ. ನಂತರ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾರೆ. ಕೊನೆಗೆ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾರೆ. ಹಾಗಾದರೆ ಅವರಿಬ್ಬರ ನಡುವಿನ ಅಂತರವೆಷ್ಟು? ಏನಿಲ್ರಿ ವಿದ್ಯಾರ್ಥಿಗಳ, ನೋಡ್ರಿ ಇಲ್ಲಿ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರ. ಯಾರೀ? ಅಮರ ಮತ್ತೆ ಆಂಟೋನಿ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ತಾರ. ಜಗಳ ಆಡ್ಬಿಟ್ಟಿರ್ತಾರ. ಅವ್ರು ಜಗಳ ಆಡನ್ ಏನ್ ಮಾಡ್ತಾರ, ಪರಸ್ಪರ ವಿರುದ್ಧ ದಿಕ್ಕಿನ ಅಂದ್ರ ನನ್ನ ಮುಖ ನೀ ನೋಡ್ಬೇಡ, ನಿನ್ನ ಮುಖ ನಾನು ನೋಡುದಿಲ್ಲ ಅಂತ ಬರತಾರ ಅವ್ರು. ನಾವ್ ಹೇಳುದು ಗೊತ್ತಾಗತೈತಿ ನಿಮ್ಗ. ಅಮರ್ ಮತ್ತೆ ಆಂಟೋನಿ ಏನ್ ಮಾಡ್ಯಾರ, ಜಗಳ ಪರಸ್ಪರ ವಿರುದ್ಧ ದಿಕ್ಕ ಅಂದಾರ. ಇಬ್ಬರು ಹೊರದಾಟ ಆಡಿ ನನ್ನ ಮುಖ ನೀ ನೋಡ್ಬೇಡ, ನಿನ್ನ ಮುಖ ನಾನ್ ನೋಡ್ಬೇಡ ಅಂತ ಏನ್ ಮಾಡಾತಾನ, ಈ ಕಡೆ ಏನ್ ಮಾಡಾತಾನ್ರಿ ಆಂಟೋನಿ ಹೋಗಾತಾನ, ಈ ಕಡೆ ಏನ್ ಮಾಡಾತಾನ ಅಮರ್ ಬರತಾನ. ಈ ಸೈಡ್ ಅಮರ್ ಬರತಾನ. ಅಮರ್ ಅಂದ್ರೆ ಏನ್ ಕೊಡ್ರಿ, ಆಂಟೋನಿ ಅಂದ್ರೆ ಬಿ ಏನ್ ಕೊಡ್ರಿ, ಬಿ. ಈ ಸೈಡ್ ಯಾರು ಹೊಂಟಾರ, ಆಂಟೋನಿ ಹೊಂಟಾನ. ಈ ಸೈಡ್ ಅಮರ್ ಹೊಂಟಾನ. ವಿರುದ್ಧ ದಿಕ್ಕಿನಲ್ಲಿ ಕ್ರಮವಾಗಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಈ ಸೈಡ್ ನಾ ಅಮರ್ ಆಗಿ ವಿರುದ್ಧ ದಿಕ್ಕಿನ ನಾ ಈ ಕಡೆಗೆ ಹೊಂಟೇನೆ. ನಾ ಈ ಸೈಡ್ ಹೊಂಟೇನೆ ಅಂದ್ರೆ ನನ್ನ ಬಲಗೈ ಈ ಸೈಡ್ ಐತಿ. ಹೌದಾ? ನನ್ನ ಬಲಗೈ ಏನೈತ್ರಿ, ಮ್ಯಾಗ ಇರ್ತದ ನೋಡ್ರಿ. ನಡೆದು ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್. ಬಲಕ್ಕೆ ತಿರುಗಿ ಇವ 4 ಕಿಲೋಮೀಟರ್. ಇವ 4 ಕಿಲೋಮೀಟರ್ ನಡೀತಾನ. ನೆಕ್ಸ್ಟ್ ಆಂಟೋನಿ ಹಿಂಗೋಗಿ ಇವ ಬಲಕ್ಕೆ ತಿರುಗಿ ಏನ್ ಮಾಡ್ತಾನ್ರಿ, ಇವ 4 ಕಿಲೋಮೀಟರ್ ನಡೀತಾನ. ಬಲಕಂದ್ರೆ ಇವ್ನಿಗೆ ಕೆಳಗಾಗ್ತದ. ಇವ 4 ಕಿಲೋಮೀಟರ್ ನಡೀತಾನ. ಕೊನೆ ನಡೆಯುತ್ತಾರೆ. ನಂತರ 4 ಕಿಲೋಮೀಟರ್ ಬಲಕ್ಕೆ ತಿರುಗಿ ಅಂದ್ರೆ ಇಲ್ಲಿ ಫಸ್ಟ್ ಇಂದ ಇಲ್ಲಿ 6 ಕಿಲೋಮೀಟರ್ ಬಂದೇವ ಯಾರು, ಅಮರ್ ಬಂದ. ಈ ಕಡೆ 5 ಕಿಲೋಮೀಟರ್ ಬಂದು ಏನ್ ಮಾಡ್ತಾನ, ಈ ಕಡೆ ಅಮರ್ 6 ಕಿಲೋಮೀಟರ್ ಈ ಸೈಡ್ ಸ್ಟೇಟ್ ಬಂದು ಪರಸ್ಪರ ಅಪೋಸಿಟ್ ಬಂದು ಬಲಕ್ಕೆ ಹೋಗಿ ಏನ್ ಮಾಡ್ತಾನೆ, ಇವ 4 ಕಿಲೋಮೀಟರ್ ಹೋಗ್ತಾನ. ಇವನು ಏನ್ ಮಾಡ್ತಾನ, ಈ ಕಡೆ ಆಂಟೋನಿ ಹಿಂಗ್ ಬಂದು ಅವ ಈ ಕಡೆ ಬಲಕ್ಕಂದ್ರೆ ಬಲಗೈ ಕೆಳಗಾಗ್ತದ್ರಿ. ಸೊ ಇಲ್ಲಿ ಅಮರ್ ಅದಂತ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅವ ಏನ್ ಮಾಡ್ತಾನ, ಅವನು 4 ಕಿಲೋಮೀಟರ್ ಬರ್ತಾನ. ಬಂದ್ ಏನ್ ಮಾಡ್ತಾರ್ರಿ, ನಂತರ ಇಲ್ಲಿ ಬರ್ತಾನ. ಮುಖ ಹಿಂಗಿರ್ತೈತಿ, ಕೆಳಗಿರ್ತೈತಿ ಯಾರ್ದು, ಆಂಟೋನಿದು. ಏನಂತಾರ, ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ಹಿಂಗಿರ್ತಾನ. ಬಲಕ್ಕೆ ಅಂದ್ರೆ ನಂಗೆ ಈ ಕಡೆ ಬಲಕ್ಕೆ ಹೋದಿಲ್ರಿ. ನಾನೇ ಈಗ ಆಂಟೋನಿ ನಾನೇ ಏನ್ ಮಾಡೀನಿ, ಅಮರ್ ಜೊತೆ ಜಗಳ ಆಡೀನಿ, ಬಂದೀನಿ. ಹೆಂಗ್ ಬಂದೆ, ಎಷ್ಟು ಕಿಲೋಮೀಟರ್ ಬಂದೆ, 5 ಕಿಲೋಮೀಟರ್ ಬಂದೆ. ಬಂದು ಬಲಕ್ಕೆ ತಿರುಗಿ ಏನ್ ಮಾಡ್ತೀನಿ, ಬಲಕ್ ಅಂದ್ರೆ ನನ್ನ ಬಲಗೈ ಈ ಕಡೆ ಬಲಕ್ ತಿರುಗ್ತೀನಿ. ತಿರುಗಿ ಏನ್ ಮಾಡ್ತೀನಿ, ಶಿರಾ ಅಂತ ಏನ್ ಮಾಡ್ತೀನಿ, 4 ಕಿಲೋಮೀಟರ್ ಬಂದ್ಬಿಡ್ತೇನೆ. ಎಷ್ಟು ಕಿಲೋಮೀಟರ್ ಬರ್ತೀನಿ, 4 ಕಿಲೋಮೀಟರ್ ಬರ್ತೀನಿ. ಬಂದು ಇಲ್ಲಿ ನಿಂದಿರ್ತೇನೆ. ಮತ್ತೇನ್ ಮಾಡ್ತೀನಿ, ಬಲಕ್ ತಿರುಗಬೇಕು. ಬಲಕ್ ತಿರುಗಿ ಏನ್ ಮಾಡ್ತೀನಿ, ಮತ್ ಬಲಕ್ ತಿರುಗಿ 2 ಕಿಲೋಮೀಟರ್ ನಡೀತೀನಿ. ಎಷ್ಟು ಕಿಲೋಮೀಟರ್ ರೀ, 2 ಕಿಲೋಮೀಟರ್ ನಡೀತೀನಿ. ಬಲಕ್ ತಿರುಗಿ ಏನ್ ಮಾಡ್ದ, ಆಂಟೋನಿ 2 ಕಿಲೋಮೀಟರ್ ನಡ್ದ. ನೆಕ್ಸ್ಟ್ ಅದೇ ರೀತಿನೇ ಇಲ್ಲಿ ಅಮರ್ ಏನ್ ಮಾಡ್ದ, ಆಂಟೋನಿ ಜೊತೆ ಜಗಳ ಆಡಿ ವಿರುದ್ಧ ದಿಕ್ಕದಾಗ ಹೊಂಟ. ಹೋಗೋತ್ನಾಗ ಏನ್ ಮಾಡ್ದ, ಬಲಕ್ ತಿರುಗ್ತಾನ. ಅಂದ್ರೆ ಬಲಗೈ ಕಡೆ ಬಲಕ್ ತಿರುಗ್ತಾನ. ತಿರುಗಿ ಏನ್ ಮಾಡ್ತಾನ, 4 ಕಿಲೋಮೀಟರ್ ನಡ್ಕೊಂತ ಮ್ಯಾಗ ಹೋಗ್ಬಿಡ್ತಾನ್ರಿ ನಡ್ಕೊಂತ ಹೋಗಿ. ನಂತರ ಮತ್ತೆ ಬಲಕ್ ತಿರುಗ್ತಾನ. ಈಗ ಹೋಗಿ ನಿಂತಿರ್ತಾನ. ಮತ್ತೇನ್ ಮಾಡ್ತಾನ, ಬಲಕ್ ಹಿಂಗ್ ತಿರುಗ್ತಾನ. ಬಲಗೈ ಕಡೆ ಐತಿಲ್ಲ, ಹಿಂಗ್ ಬಲಕ್ ತಿರುಗ್ತಾನ. ಬಲಕ್ ತಿರುಗಿ ಏನ್ ಮಾಡ್ತಾನ, ಅವನು 2 ಕಿಲೋಮೀಟರ್ ಬರ್ತಾನ. ಅವನು ಎಷ್ಟು ಕಿಲೋಮೀಟರ್ ಬರ್ತಾನ, 2 ಕಿಲೋಮೀಟರ್ ನಡೀತಾನ. ಕೊನೆಗೆ ಬಲಕ್ಕೆ ತಿರುಗಿ ಆಯ್ತು. ಏನ್ ಮಾಡ್ದೇನ, ಹಿಂಗ್ ನಡ್ಕೊಂತ 2 ಕಿಲೋಮೀಟರ್ ಬಂದೆ. ಮತ್ತೇನ್ ಮಾಡ್ತೀನಿ, ಬಲಕ್ 4 ಕಿಲೋಮೀಟರ್ ತಿರುಗ್ತೀನಿ. ಬಲಗೈ ಈ ಕಡೆ ಐತಿ, ಈ ಕಡೆ 4 ಕಿಲೋಮೀಟರ್ ತಿರುಗಿ ಏನ್ ಮಾಡ್ತೀನಿ, ಬರ್ತೇನೆ. 4 ಕಿಲೋಮೀಟರ್ ಬಲಕ್ ತಿರುಗಿ ಏನ್ ಮಾಡ್ತೀನಿ, 4 ಕಿಲೋಮೀಟರ್ ಬರ್ತೇನೆ. ಅವನು ಏನ್ ಮಾಡ್ತಾನ, ಹಿಂಗ್ ನಿಂತಿರ್ತಾನ. ಇಲ್ಲ ಹಿಂಗ್ 2 ಕಿಲೋಮೀಟರ್ ಬಂದಿರ್ತಾನ. ಇವನು ಏನ್ ಮಾಡ್ತಾನ, 4 ಕಿಲೋಮೀಟರ್ ಬಲಕ್ ತಿರುಗಿ ಇವನು 4 ಕಿಲೋಮೀಟರ್ ಬರ್ತಾನ. ಕ್ವಶನ್ ನೋಡ್ರಿ, ಇಷ್ಟು ಮುಗಿತ. ಈ ಮೇನ್ ಡಯಾಗ್ರಾಮ್ ಹಾಕೋದ್ ಮೇನ್ ರೀ. ಪ್ರತಿಯೊಂದು ಕ್ವಶನ್ ಒಳಗ ದಿಕ್ಕಿನ ವೈಸ್. ಈಗ ನಾನು ನಿಮ್ಗೆ ಇಲ್ಲಿ ಪೂರ್ವ ಪಶ್ಚಿಮ ನನಗೆ ಗೊತ್ತದಾವ್, ಕ್ಲಾರಿಟಿ ಅದಾವ್, ಸೊ ನಾ ಹಾಕಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇದು ಯಾವಾಗ ಯೂಸ್ ಮಾಡ್ಬೇಕ್ರಿ, ದಿಕ್ಕುಗಳು ವೈದ್ ಕೇಳಿದಾಗ. ಅಲ್ಲಿ ಏನ್ ಕೇಳ ನಮಗ, ಬರೀ ಬಲಕ್ಕೆ ತಿರುಗುದು, ಎಡಕ್ಕೆ ತಿರುಗುದು ಫಸ್ಟ್ ಈಸಿಯಾಗಿ ಕೇಳ್ಯಾನ. ಈ ಹಂಗ ನಾವು ಡಯಾಗ್ರಾಮ್ ಹಾಕೊಂಡಿವಿ. ಲಾಸ್ಟಿಗೆ ಏನ್ ಕೇಳ್ಯಾರ, ಅವರಿಬ್ಬರ ನಡುವಿನ ಅಂತರ ಎಷ್ಟು.
ಏನ್ ಮಾಡ್ದ ಇಲ್ಲಿಂದ ಇಬ್ರು ಒಂದು ಪೊಸಿಷನ್ ನಿಂತಿರ್ತಾರ. ಅಮರ ಅಂತೋಣಿ ಇವ ಏನ್ ಮಾಡ್ತಾನ 6 ಕಿಲೋಮೀಟರ್ ಸಿಟಿಗೆ ಇವ ನಡ್ಕೊಂತ ಹೋಗ್ತಾನ, ಆ ಕಡೆ 5 ಕಿಲೋಮೀಟರ್ ಅವ ನಡ್ಕೊಂತ ಹೋಗ್ತಾನ. ಬಂದ್ ಈ ಕಡೆ ಏನ್ ಮಾಡ್ತಾನ ಇವ ಬಲಕ್ ತಿರುಗಿ 4 ಕಿಲೋಮೀಟರ್ ನಡೀತಾನ. ನೆಕ್ಸ್ಟ್ ಅವನು ಬಲಕ್ ತಿರುಗಿ 4 ಕಿಲೋಮೀಟರ್ ನಡೀತಾನ. ಮತ್ತೆ ಆಮೇಲೆ ಏನ್ ಮಾಡ್ತಾನ ಅವನು ಮತ್ತೆ ಬಲಕ್ ತಿರುಗಿ 2 ಕಿಲೋಮೀಟರ್ ನಡೀತಾನ, ಇವನು 2 ಕಿಲೋಮೀಟರ್ ನಡೀತಾನ. ಕೊನೆಗೆ ಏನ್ ಮಾಡ್ತಾನ ಇವನು 4 ಕಿಲೋಮೀಟರ್ ನಡ್ಕೊಂತ ಬರ್ತಾನ ಬಲಕ್ಕ, ಅವನು 4 ಕಿಲೋಮೀಟರ್ ನಡ್ಕೊಂತ ಬರ್ತಾನ. ಇಲ್ಲಿ ನೋಡ್ರಿ ಅವ ಬಂದಿದ್ದು ದಾರಿ ಇದು 6 ಕಿಲೋಮೀಟರ್ ಐತಿ ಮೊದಲೇ. ಆ 6 ಕಿಲೋಮೀಟರ್ ಒಳಗೆ ಸದ್ದೆಲ್ಲ ಸುತ್ತ ಹೊಡೆದ ಲಾಸ್ಟಿಗೆ ಸುತ್ತ ಹೊಡೆದು 2 ಕಿಲೋಮೀಟರ್ ಸುತ್ತ ಹೊಡೆದು ವಾಪಸ್ ಅದೇ ರೂಢಿಗೆ ಬಂದಾನ. ಅಂದ್ರ 6 ಕಿಲೋಮೀಟರ್ದಾಗ ಈಗ 2 ಕಿಲೋಮೀಟರ್ ಮೈನಸ್ ಐತಾ, 2 ಕಿಲೋಮೀಟರ್ ವಾಪಸ್ ಬಂದಾನ. ಅಂದ್ರೆ ಇಲ್ಲಿ ಎಷ್ಟು ಉಳಿತ್ರಿ ಇಲ್ಲಿ 4 ಕಿಲೋಮೀಟರ್. ಹೌದಾ? ನೆಕ್ಸ್ಟ್ ಈ ಕಡೆ ನೋಡ್ರಿ, ಇಲ್ಲಿ ಟೋಟಲ್ ಆಗಿ ಇವ ಬಂದಿದ್ದು 5 ಕಿಲೋಮೀಟರ್. ಇವನು ಸುತ್ತಾಕಿ ಏನ್ ಮಾಡ್ಯಾನ 4 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಾಕಿ ವಾಪಸ್ ಎಷ್ಟು ಬಂದಾನ್ರಿ 1 ಕಿಲೋಮೀಟರ್ ಬಂದಾನ. 4 ಕಿಲೋಮೀಟರ್ ನಡ್ಕೊತ ಬಂದಾನ. ಈಗ ಇದನ್ನು 4 ಕಿಲೋಮೀಟರ್, ಇದನ್ನು 2 ಕಿಲೋಮೀಟರ್ ಐತಿ ಅಂದ್ರ ಇದನ್ನು 2 ಕಿಲೋಮೀಟರ್ನೇ ಇರ್ತೈತಿ. ಇದನ್ನು 2 ಕಿಲೋಮೀಟರ್ ಅಂದ್ರೆ ಇದನ್ನು 2 ಕಿಲೋಮೀಟರ್ನೇ ಇರ್ತದ. ಸೊ ಈ ಸದ್ಯ 5ದಾಗ 2 ಕಿಲೋಮೀಟರ್ ವಾಪಸ್ ಬಂದಾನ. ಈಗ ಇಲ್ಲಿ ಅಳಿತಿನೂ ಒಂದ, ಇಲ್ಲಿ ಅಳಿತಿನೂ ಒಂದ, ಇಲ್ಲಿ 2 ಕಿಲೋಮೀಟರ್ ವಾಪಸ್ ಬಂದಾನ. ಅಂದ್ರೆ ಈಗ 5ದಾಗ 2 ಕಿಲೋಮೀಟರ್ ವಾಪಸ್ ಬಂದಾನ ಅಂದ್ರೆ ಇಲ್ಲಿ ಎಷ್ಟು ಉಳಿತ್ರಿ, ಇಲ್ಲಿ 3 ಕಿಲೋಮೀಟರ್ ಉಳಿದಿರ್ತದ. ಸೊ ಟೋಟಲ್ ಆಗಿ ಇಲ್ಲಿ 3 ಕಿಲೋಮೀಟರ್ ಉಳಿತು, ಇಲ್ಲಿ ಎಷ್ಟು ಉಳಿತ್ರಿ 6ದಾಗ 2 ಹೋಗಿ ಇಲ್ಲಿ 4 ಕಿಲೋಮೀಟರ್ 4. ಈ ಟೋಟಲ್ ಆಗಿ ಉಳಿದಿದ್ದು ಇಬ್ರು ನಡ್ಬರ್ಕ್ ಅಂತರ ಎಷ್ಟ್ರಿ, ಇವಂದು 4 ಇವಂದು 3, 4 + 3 ಎಷ್ಟ್ರಿ 7 ಕಿಲೋಮೀಟರ್ ಉಳಿತು. ಗೊತ್ತಾಯ್ತ್ರಿ ವಿದ್ಯಾರ್ಥಿಗಳೇ? ಟೋಟಲ್ ಆಗಿ ಅವ್ರಿಬ್ಬರ ನಡುವಿನ ಅಂತರ ಎಷ್ಟು ಅಂದ್ರೆ ಎಷ್ಟ್ರಿ 7 ಕಿಲೋಮೀಟರ್. ಈ ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ನೋಡ್ರಿ ವಿದ್ಯಾರ್ಥಿಗಳೇ. ಎರಡನೇ ಉದಾಹರಣೆ, ರಮೇಶನು ಪೂರ್ವಕ್ಕೆ 4 ಕಿಲೋಮೀಟರ್ ನಡೆದು ಪೂರ್ವ ದಿಕ್ಕಿಗೆ ಏನ್ ಮಾಡ್ತಾನ್ರಿ ರಮೇಶ 4 ಕಿಲೋಮೀಟರ್ ನಡೀತಾನ. ಓಕೆ, 4 ಕಿಲೋಮೀಟರ್ ನಡೀತಾನ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನ. ನಂತರ ಬಲಗೈ ಕಡೆ ಬಲಕ್ಕೆ ಹಿಂಗ್ ತಿರುಗ್ತಾನ. ತಿರುಗಿ ಎಷ್ಟು ನಡೀತಾನ ಅಂತ ಹೇಳತಾನವ 6 ಕಿಲೋಮೀಟರ್ ನಡೆದು. ನಂತರ ಬಲಕ್ಕೆ ಎಷ್ಟು ಕಿಲೋಮೀಟರ್ 6 ಕಿಲೋಮೀಟರ್ ನಡೆದು ಬರ್ತಾನ, ನಡ್ಕೊಂಡ್ ಬರ್ತಾನ. ಮತ್ತೇನ್ ಮಾಡ್ತಾನ ಎಡಕ್ಕೆ ತಿರುಗಿ ಏನ್ ಮಾಡ್ತಾನ 5 ಕಿಲೋಮೀಟರ್ ನಡೆಯುವನು. ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುವನು. ನಂತರ ತಿರುಗಿ ಮತ್ತೆ ಅಂತಾನ, ಈಗ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆದಾನ, ಮತ್ತೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುವನು. ಮತ್ತೆ ಎಡಕ್ಕೆ ತಿರುಗಿ ಏನ್ ಮಾಡ್ತಾನ 6 ಕಿಲೋಮೀಟರ್ ಹೋಗ್ತಾನ. ಇಲ್ಲಿ ಬಂದು ನಿಂತಿರ್ತಾನ, ಹಿಂಗ್ ಬಂದು ನಿಂತಿರ್ತಾನ. ಮತ್ತೆ ಎಡಕ್ಕೆ ತಿರುಗಿ ಏನಂದಾನ 6 ಕಿಲೋಮೀಟರ್ ನಡೆಯೋರು ಅಂತ ಹೇಳ್ಯಾರ. ಮತ್ತೆ ಎಡಕ್ಕೆ ತಿರುಗಿ ಏನ್ ಮಾಡ್ತಾನ, ಎಡಗೈ ಕಡೆ ಐತಿ ಹೊಳ್ತೀನಿ 6 ಕಿಲೋಮೀಟರ್ ತಿರುಗ್ತೀನಿ. 6 ಕಿಲೋಮೀಟರ್ ನಡೆಯುವನು. ಹಾಗಾದರೆ 6 ಕಿಲೋಮೀಟರ್ ನಡೆಯುವನು. ಹಾಗಾದರೆ ಆರಂಭಿಕ ಬಿಂದುವಿನಿಂದ ಇರುವ ದೂರ ಎಷ್ಟು? ನೋಡ್ರಿ, ಆರಂಭಿಕ ಬಿಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ಯಾನವ ಯಾರು ರಮೇಶ. ಇಲ್ಲಿಂದ ನಡ್ಕೊಂತ ಸ್ಟಾರ್ಟ್ ಮಾಡ್ಯಾನ. ಇಲ್ಲಿ 4 ಕಿಲೋಮೀಟರ್ ಬಂದು ಏನ್ ಮಾಡ್ಯಾನ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ಬಂದಾನ. ಮತ್ತೆ ನಡೆದು ಮತ್ತೆ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಹೋಗ್ಯಾನ. ಮತ್ತೆ ಆಮ್ಯಾಗ ಎಡಕ್ಕೆ ತಿರುಗಿ ಏನ್ ಮಾಡ್ಯಾನ 6 ಕಿಲೋಮೀಟರ್ ನಡ್ಕೊಂತ ಬಂದಾನ. ಸೊ ಇದು ಅಳತಿನೂ 6 ಕಿಲೋಮೀಟರ್, ಇದು ಅಳತಿನೂ 6 ಕಿಲೋಮೀಟರ್. ಈಗ ಇಲ್ಲಿ ಅದಾನ ಸದ್ಯಕ್ಕೆ ಎಲ್ಲದಾನ ರಮೇಶ, ಇಲ್ಲದಾನ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಆತನು? ಹೌದಾ? ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ ಎಷ್ಟು ದೂರ ಐತಿ ನೋಡ್ರಿ. ಈ ಆರಂಭಿಕ ಬಿಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾವ. ಇಲ್ಲಿಂದ 4 ಕಿಲೋಮೀಟರ್ ಅದಾನ. ಇದು 4 ಕಿಲೋಮೀಟರ್ ಇಟ್ಕೊಡ್ರಿ. ಇದು 4 ಕಿಲೋಮೀಟರ್ ಸೈಡಿಗೆ ಬರ್ಕೊಡ್ರಿ, 4 ಕಿಲೋಮೀಟರ್. ನೆಕ್ಸ್ಟ್ ಈ ನಮಗೇನ್ ಬೇಕು, ಇಲ್ಲಿ ತನ 4 ಕಿಲೋಮೀಟರ್ ಐತೆ ಅಂತ ಗೊತ್ತೈತೆ ನನಗೆ. ನೆಕ್ಸ್ಟ್ ಈ ದಂಡಿಯಿಂದ ಈ ದಂಡಿಗೆ ಎಷ್ಟದ ಅಂತ ಗೊತ್ತಿಲ್ಲ. ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಕೆಳಗ ಇದು ಸಮಾಂತರ ರೇಖೆನೇ ಉಂಟಾಗ್ತದೆ. ಇದೆ ಸಮಾಂತರ ರೇಖೆನೇ ಉಂಟಾದಂಗಿದೆ. ಇಲ್ಲಿನೂ ಮ್ಯಾಗ ಸಮಾಂತರ ರೇಖೆ ಉಂಟಾದಂಗಿದೆ. ಇದು ಸಮಾಂತರ ರೇಖೆನೂ ಉಂಟಾದಂಗ. ಎರಡೂ ರೇಖೆಗಳು ಸೇಮ್ ಅದಾವ ಅಂತ ಅರ್ಥ. ಇಲ್ಲಿ ನೋಡ್ರಿ, ನಡ್ಬರ್ಕ್ ಡಿಫ್ರೆನ್ಸ್ 6 ಕಿಲೋಮೀಟರ್ ಐತಿ, ಇದನ್ನು ಡಿಫ್ರೆನ್ಸ್ 6 ಕಿಲೋಮೀಟರ್ ಅದ. ಸೊ ಇಲ್ಲಿ ಎಷ್ಟು ಇರ್ತೈತಿ, ಇಲ್ಲಿ ಇಷ್ಟೇ ಇರ್ತೈತಿ. ಇಲ್ಲಿ ಎಷ್ಟದ 5 ಕಿಲೋಮೀಟರ್ ಅದ, ಇಲ್ಲಿನೂ 5 ಕಿಲೋಮೀಟರ್ ಅಂತ ಅರ್ಥ. ಇದು 4 ಕಿಲೋಮೀಟರ್ ಇಲ್ಲಿ ಬರ್ಕೊಂಡಿವಿ. ಇದು ಉಳಿದಿದ್ದು ಎಷ್ಟು ಉಳಿದೈತಿದ 5 ಕಿಲೋಮೀಟರ್ ಪ್ಲಸ್ 5 ಕಿಲೋಮೀಟರ್. 4 + 5 ಎಷ್ಟಾಯ್ತು 9 ಕಿಲೋಮೀಟರ್. ಟೋಟಲ್ ಆಗಿ ಆರಂಭಿಕ ಬಿಂದುವಿನಿಂದ ಇರುವ ದೂರ ಇಲ್ಲಿಂದ ಇಲ್ಲಿಗೆ 9 ಕಿಲೋಮೀಟರ್ ದೂರ. ಗೊತ್ತಾಗತ್ತದ? ಬೇಕಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. ರಮೇಶ್ ಏನ್ ಮಾಡ್ತಾನ, ಪೂರ್ವಕ್ಕೆ 4 ಕಿಲೋಮೀಟರ್ ಹೋಗ್ತಾನ. ನಂತರ ಬಲಕ್ಕೆ ತಿರುಗಿ 6 ಕಿಲೋಮೀಟರ್ ಬರ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ, ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಹೋಗ್ತಾನ. ನೆಕ್ಸ್ಟ್ ಏನ್ ಮಾಡ್ತಾನ, ಮತ್ತೆ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ಹೋಗ್ತಾನ. ಈ ಆಕೃತಿ ನೋಡಿದ್ರೆ ಗೊತ್ತಾಗತ್ತಿದ್ ನಿಮಗ, ಗೊತ್ತಾಗತ್ತದ ಅನ್ಕೊಂತೀನಿ.
ಇಲ್ಲಿಂದ ಇಲ್ಲಿಗಿರೋ ಗ್ಯಾಪ್ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿಂದ ಇಲ್ಲಿಗಿರೋ ಗ್ಯಾಪ್ ಗೊತ್ತಿಲ್ಲ ಅಂದ್ಮ್ಯಾಗ ಇಲ್ಲಿ ನೋಡ್ರಿ ಆರಂಭಿಕ ವೇಗ ಇಲ್ಲಿ ಐತೆ, ಇಲ್ಲಿ ಇಟ್ಕೊಂಡ್ರು ಒಂದ ಆರಂಭಿಕ ವೇಗ ಇದು 4 ಕಿಲೋಮೀಟರ್ ಇದನ್ನು ಇಲ್ಲಿ ನಡ್ಕೊಂಡ್ ಬಂದಾನ. ನೆಕ್ಸ್ಟ್ ಇಲ್ಲಿ 5 ಕಿಲೋಮೀಟರ್ ಐತಿ ಅಂದ್ರೆ ಇಲ್ಲಿ 5 ಕಿಲೋಮೀಟರ್ ಇದ್ದಂಗೆ ಇರ್ತೈತೆ, ಇದು ಸೇಮ್ ಇರ್ತದಿಲ್ಲ, ಯಾಕಂದ್ರೆ ಸಮಾಂತರ ರೇಖೆಗಳು ಸೇಮ್ ಇರ್ತಾವಿಲ್ಲ, ಮೇಯ ಅಳತೆಗಳು ಸೇಮ್ ಅದಾವಿಲ್ಲ. ಇಲ್ಲಿ 6 ಕಿಲೋಮೀಟರ್ ಐತಿಲ್ರಿ, ಇಲ್ಲಿ 6 ಕಿಲೋಮೀಟರ್ ಅಂದ್ರೆ ಇದು ಅಳತೆನೂ ಸೇಮ್ 5 ಕಿಲೋಮೀಟರ್ ಇರ್ತದ. ಇಲ್ಲಿ 4 ಕಿಲೋಮೀಟರ್ ಅಂತ ಗೊತ್ತಾಗೈತಿ. ಈಗ ಇದು ಉಳಿದಿದ್ದು 5 ಕಿಲೋಮೀಟರ್, 4 + 1 5 ಟೋಟಲ್ ಆಗಿ 9 ಕಿಲೋಮೀಟರ್. ಆರಂಭಿಕ ಬಿಂದುವಿನಿಂದ ಇರುವ ದೂರ ಎಷ್ಟ್ರಿ? 9 ಕಿಲೋಮೀಟರ್. ವಿದ್ಯಾರ್ಥಿಗಳೇ, ದಿಕ್ಕುಗಳು ನಕ್ಷೆ ಹಾಕೊಂಡು ಲೆಕ್ಕ ಬಿಡ್ಸಾತ್ರ ಡಯಾಗ್ರಾಮ್ ಯಾವುದು ತಪ್ಪಾಗಲ್ಲ. ಸೊ ಆದಷ್ಟು ದಿಕ್ಕುಗಳ ಕಡೆ ಗಮನ ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡು ವಿದ್ಯಾರ್ಥಿಗಳೇ. 3ನೇ ಉದಾಹರಣೆ ನೋಡ್ರಿ. ರವಿಯು ಉತ್ತರಕ್ಕೆ 10 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ 90 ಡಿಗ್ರಿ ತಿರುಗಿ 4 ಕಿಲೋಮೀಟರ್ ನಡೆಯುವನು. ನೋಡ್ರಿ, ರವಿಯು ಉತ್ತರಕ್ಕೆ ಅಂದ್ರೆ ಮ್ಯಾಲ ಹೋಗ್ತಾನ. ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ ಮ್ಯಾಗ ಹೋಗ್ತಾನ ನಡೆದು. ಈಗ ಮ್ಯಾಗ ಹೋಗತ್ತೀನಿ ಅಂದ್ರೆ ನನ್ನ ಮುಖ ಆ ಕಡೆ ಮ್ಯಾಗ ಇರ್ತೈತ್ರಿ, ನಡೆದು ನಂತರ ಬಲಕ್ಕೆ 90 ಡಿಗ್ರಿ ತಿರುಗಿ ಅಂದ್ರೆ ಬಲಗೈ ಈ ಕಡೆ ಐತಿ ಅಂದ್ರೆ ಬಲಕ್ಕೆ 90 ಡಿಗ್ರಿ ತಿರುಗಿ ಏನ್ ಮಾಡ್ತಾನ? 4 ಕಿಲೋಮೀಟರ್ ನಡೆಯುವನು. 4 ಕಿಲೋಮೀಟರ್ ಏನ್ ಮಾಡ್ತಾನ? ನಡ್ಕೊಂತ ಬರ್ತಾನೆ. ಇಲ್ಲಿಗೆ 4 ಕಿಲೋಮೀಟರ್ ಆಯ್ತು, ನಾ ಹಿಂಗ್ ನಡ್ಕೊಂತ ಬರ್ತೇನೆ. ನೆಕ್ಸ್ಟ್ ನಂತರ ಮತ್ತೆ ಬಲಕ್ಕೆ, ಈಗೇನ ಹಿಂಗ್ ಈ ಡೈರೆಕ್ಷನ್ ಒಳಗೆ ಬರತ್ತೀನಿ, 4 ಕಿಲೋಮೀಟರ್ ಆಯ್ತು. ಮತ್ತೇನ್ ಮಾಡ್ತೀನಿ? ಬಲಕ್ಕೆ ತಿರುಗಿ ಏನ್ ಮಾಡ್ತೀನಿ? 7 ಕಿಲೋಮೀಟರ್ ನಡ್ಕೊಂತ ಬರ್ತೀನಿ. ಬಲಕ್ಕೆ ತಿರುಗಿ ಏನ್ ಮಾಡ್ತೀನಿ? 7 ಕಿಲೋಮೀಟರ್ ನಡ್ಕೊಂತ ಬರ್ತೀನಿ. ಹಾಗಾದರೆ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರಲ್ಲಿದ್ದಾನೆ? ಯಾರು? ರವಿ ಎಷ್ಟು ದೂರದಾಗ ಅಂತ ಕೇಳ್ತಾನ. ಇಲ್ಲಿಂದ ಸ್ಟಾರ್ಟ್ ಮಾಡಿವ್ಯಾ, ಇದು ನೀ ಅಂತ ತಗೊಳ್ರಿ. ಇಲ್ಲಿಂದ ಇಲ್ಲಿಗೆ 10 ಕಿಲೋಮೀಟರ್ ಅಂದ್ರೆ ಇದು ಬಿ ತಗೊಳ್ರಿ, ಪಾಯಿಂಟಿಗೆ ಇಲ್ಲಿ ಹೊಳ್ತಾನ. ನೆಕ್ಸ್ಟ್ ಬಿ ಇಂದ 4 ಕಿಲೋಮೀಟರ್ ಬಂದು ಏನ್ ಮಾಡ್ತಾನ? ಸಿ ಪಾಯಿಂಟಿಗೆ ಕೆಳಗೆ ಹೊಳ್ತಾನ 7 ಕಿಲೋಮೀಟರ್. ಈಗ ಲಾಸ್ಟ್ ಪಾಯಿಂಟ್ ಯಾವುದು? ಡಿ. ಈಗ ಅವ ಕೇಳತ್ತೇನೇನು? ಎ ಇಂದ ಡಿಗೆ ಎಷ್ಟು ದೂರ ಐತಿ ಅಂತ ಕೇಳತ್ತಾನ. ಕೇಳತ್ತಿದ್ದೇನು? ಈ ಪಾಯಿಂಟ್ ಇಂದ ಇದು ಆರಂಭಿಕ ದೂರ ಇದೆ, ಇದೇನ್ರಿ ಆರಂಭಿಕ ದೂರ. ಇಲ್ಲಿಂದ ಈ ಡಿಗೆ ಎಷ್ಟು ದೂರ ಐತಿ ಅಂತ ಕೇಳತ್ತಾನ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಸ್ಟೆನ್ಸ್ 4 ಕಿಲೋಮೀಟರ್ ಅಂದ್ರೆ ಇಲ್ಲಿ 4 ಕಿಲೋಮೀಟರ್ ಇರ್ತೈತಿ. ಇಲ್ಲಿ 4 ಅಂದ್ರೆ ಇಲ್ಲಿ 4 ಇರ್ತದ, 4 ಇರ್ತದಿಲ್ರಿ. ಈ ಟೋಟಲ್ ಆಗಿ ಸದ್ ನೋಡ್ರಿ, ಇಲ್ಲಿ 4 ಕಿಲೋಮೀಟರ್ ಅಂದ್ರೆ ಇಲ್ಲಿ 4 ಕಿಲೋಮೀಟರ್ ಇರ್ತೈತಿ. ಇಲ್ಲಿ 4 ಕಿಲೋಮೀಟರ್ ಇಲ್ಲಿ ಮ್ಯಾ ಬರ್ತೀನಿ ನೋಡ್ರಿ, 4 ಕಿಲೋಮೀಟರ್ ಇಲ್ಲಿ ಬರ್ದೀನಿ, ಹೌದಾ? ಇಲ್ಲಿ 4 ಕಿಲೋಮೀಟರ್ ಅಂದ್ರೆ ಇಲ್ಲಿ 4 ಕಿಲೋಮೀಟರ್ ಇರ್ತದ. ಇಲ್ಲೊಂದು ನಿಮ್ಗೆ ಏನು ಆಕೃತಿ ಕಾಣತೈತಿ? ಈಗ ಒಂದು ಲಂಬಕೋನ ಆಕೃತಿ ಕಾಣತ್ತದ್ರಿ, ಲಂಬಕೋನ ಆಕೃತಿ. ಇಲ್ಲಿ 7 ಕಿಲೋಮೀಟರ್ ಅದ ಅಂದ್ರ ಇದನ್ನು 7 ಕಿಲೋಮೀಟರ್ ಇರ್ತದ. ಇಲ್ಲಿ ಮಟ್ಟ 7 ಕಿಲೋಮೀಟರ್ ಇರ್ತದ. ಇಲ್ಲಿ ಮಟ್ಟ 7 ಕಿಲೋಮೀಟರ್ ಅಂದ್ರೆ ಟೋಟಲ್ ಆಗಿ 10 ಕಿಲೋಮೀಟರ್ ನಡೆದಾನ ಅಂತ ಹೇಳ್ತಾನ. ಇಲ್ಲಿ ತನ 7 ಕಿಲೋಮೀಟರ್ ಆಗ್ಯದ ಅಂದ್ರೆ ಈಗ ಉಳಿದಿದ್ದು 3 ಕಿಲೋಮೀಟರ್ನೇ. 7 + 3 10 ಅಂದ್ರೆ ಈಗ ನೋಡ್ರಿ ಇಲ್ಲೊಂದು ನಿಮ್ಗೆ ಲಂಬಕೋನ ತ್ರಿಭುಜ ಕಾಣತ್ತದ. ಈ ಲಂಬಕೋನ ತ್ರಿಭುಜದ ನಿಮ್ಗೊಂದು ಕಾನ್ಸೆಪ್ಟ್ ನೆನಪು ಮಾಡಿಸ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು 4 ಕಿಲೋಮೀಟರ್ ಅಂತ ಇದ್ರ ಅತಿ 4 ಕಿಲೋಮೀಟರ್ ಅಂತ ಗೊತ್ತಾಯ್ತು. ಇಲ್ಲಿ 7 ಕಿಲೋಮೀಟರ್, ಇಲ್ಲಿ 7 ಕಿಲೋಮೀಟರ್ ಅಂದ್ರೆ ಇಲ್ಲಿ 7 ಕಿಲೋಮೀಟರ್ ಅಂದ್ರೆ ಇದು ಟೋಟಲ್ 10 ಕಿಲೋಮೀಟರ್ ಇತ್ತು. ಇದು 7 ಕಿಲೋಮೀಟರ್ ಹೋಯ್ತು ಅಂದ್ರೆ ಇದು ಇಲ್ಲಿ ಉಳಿದಿದ್ದು ಎಷ್ಟು? ಇದು 3 ಕಿಲೋಮೀಟರ್ ಅಂತ ಗೊತ್ತಾಯ್ತಾ? ಇದ್ರ ಅಳತಿ 3 ಕಿಲೋಮೀಟರ್, ಇದ್ರ ಅಳತಿ 4 ಕಿಲೋಮೀಟರ್. ನೋಡ್ರಿ, ಈ ಟೋಟಲ್ ಆಗಿ ನಮ್ಗೆ ಇದೊಂದು ಲಂಬಕೋನ ತ್ರಿಭುಜ ಸಿಗ್ತಾ. 10th ಒಳಗೆ ಒಂದು ಕಾನ್ಸೆಪ್ಟ್ ಇತ್ತು, ನೆನಪು ಮಾಡಿಸ್ತೀವಿ ನೋಡ್ರಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ನೋಡ್ರಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದ. ಇದನ್ನ ವಾಕ್ಯ ರೂಪದ ಹೆಂಗ್ ಬರಿತೀವಿ ನೋಡ್ರಿ. ವಿಕರ್ಣದ ಮೇಲಿನ ವರ್ಗವು ಅಂದ್ರೆ ವಿಕರ್ಣ ಅಂದ್ರೆ ಯಾವ್ದ್ರಿ? AC² ಪ್ಲಸ್ AC². ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ. ಉಳಿದೆರಡು ಬಾಹುಗಳು ಯಾವ್ರಿ? ಒಂದು AB, ಇನ್ನೊಂದು ಯಾವುದು? BC. ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಇದನ್ನ ಬರ್ದಿದ್ದೇವ್ರಿ ಪೈಥಾಗೋರಸ್ ಪ್ರಮೇಯ. AC² = AB² + BC². ಇಲ್ಲಿ ನೋಡ್ರಿ, ಈ ಆಕೃತಿ ಒಳಗೂ ನಮಗೊಂದು ಲಂಬಕೋನ ತ್ರಿಭುಜ ಸಿಕ್ಕದ. ನೋಡ್ರಿ ವಿದ್ಯಾರ್ಥಿಗಳ, AC² = AB² + BC² ಪೈಥಾಗೋರಸ್ ಪ್ರಮೇಯ ನಿಮ್ಗೆ ನೆನಪತ್ತ ಅನ್ಕೋತೀನಿ. ಇಲ್ಲಿ ಲಂಬಕೋನ ತ್ರಿಭುಜ ಐತಿ, ಗೊತ್ತಾಗತ್ತದ. ಒಂದು ಬಾಹುವಿನ ಅಳತೆ 3 ಕಿಲೋಮೀಟರ್, ಇನ್ನೊಂದು ಬಾಹುವಿನ ಅಳತೆ 4 ಕಿಲೋಮೀಟರ್ ಅದ. ಅದನ್ನೇ ನಾ ಈ ಆಕೃತಿ ಒಳಗೆ ಬರ್ಕೋತೀನಿ, ಇದೇ ಆಕೃತಿ ಒಳಗೆ ಬರ್ಕೋತೀನಿ.
ಒಂದ್ರದ್ದು 3 ಕಿಲೋಮೀಟರ್, ಇನ್ನೊಂದ್ರದ್ದು 4 ಕಿಲೋಮೀಟರ್. ಹೆಸರು ಕೊಡ್ತೀನಿ ನಾ ಇದಕ್ಕೆ ಎ ಬಿ ಸಿ ಅಂತ. ನೋಡ್ರಿ, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಗೊತ್ತಿಲ್ಲ ನಮ್ಗ, ಅದನ್ನೇ ಕಂಡು ಹಿಡಿಬೇಕು. ನೆಕ್ಸ್ಟ್ ಎ ಬಿ ಅಂದ್ರೆ ಎಷ್ಟು ಕೊಟ್ಟಾನ ಇಲ್ಲಿ? ಎ ಬಿ ಅಂದ್ರೆ 4 ಕಿಲೋಮೀಟರ್ ಅಂದ್ರೆ 4 ಸ್ಕ್ವೇರ್, ಬಿ ಸಿ ಅಂದ್ರೆ 3 ಸ್ಕ್ವೇರ್. ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ ಇಸ್ಕಲ್ ಟು 4ರ ವರ್ಗ 16, 3ರ ವರ್ಗ 9. ಎ ಸಿ ಸ್ಕ್ವೇರ್ಗೆ ಎ ಸಿ ಸ್ಕ್ವೇರ್ 16 ಪ್ಲಸ್ 9 25. ಎ ಸಿ ಸ್ಕ್ವೇರ್ಗೆ ಈ ಸೈಡ್ ಹೋದ್ರೆ ಸ್ಕ್ವೇರ್ ರೂಟ್ ಆಗ್ತದೆ 25. ಈಗ 25ರ ವರ್ಗ ಮೂಲ ಹೇಳ್ರಿ 5 ಅಂದ್ರೆ ಆನ್ಸರ್ 5 ಕಿಲೋಮೀಟರ್. ವಿದ್ಯಾರ್ಥಿಗಳೇ, ಈ ಲೆಕ್ಕ ತಿಳಿಯುತ್ತೆ ಅನ್ಕೋತೀನಿ. ಇದೇ ರೀತಿ ಇನ್ನು ಹಲವಾರು ಲೆಕ್ಕಗಳನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಎಲ್ಲರಿಗೂ ನೋಡಿದ್ದಕ್ಕೆ, ಎಲ್ಲ ವಿಡಿಯೋ ನೋಡೋದವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.